ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗರಿಗೆದರದೆ ಸಿದ್ಧತೆ. ದಸರಾ ಮಹೋತ್ಸವಕ್ಕೆ ಗಜಪಡೆ ತಾಲೀಮಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಗಜಪಡೆಯ ವಾಸ್ತವ್ಯಕ್ಕೆ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗರಿಗೆದರಿದ ಸಿದ್ಧತೆ. ದಸರಾ ಮಹೋತ್ಸವಕ್ಕೆ ಗಜಪಡೆ ತಾಲೀಮ್ಗೆ ಸಿದ್ಧತೆ. ಗಜಪಡೆಯ ವಾಸ್ತವ್ಯಕ್ಕೆ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣ. ಅರಮನೆ ಆವರಣದಲ್ಲಿ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣ. ಆಗಸ್ಟ್ 26ರಂದು ಮೈಸೂರಿಗೆ ಆಗಮಿಸಲಿರುವ ಗಜಪಡೆ. ಆಗಸ್ಟ್ 26ರಂದು ಮೊದಲ ತಂಡ 9 ಆನೆಗಳು ಆಗಮನವಾಗುತ್ತೆ. ಎರಡನೇ ಹಂತದಲ್ಲಿ 3 ಆನೆಗಳ ತಂಡ ಆಗಮಿಸಲಿದೆ. ಗಜಪಯಣ ಕಾರ್ಯಕ್ರಮ ಮೂಲಕ ಕಾಡಿನಿಂದ ನಾಡಿಗೆ ಬರ್ತಾವೆ. ವೀರನ ಹೊಸಹಳ್ಳಿಯಲ್ಲಿ ಗಜಪಯಣ ಕಾರ್ಯಕ್ರಮ. ಮೈಸೂರಿನ ಅರಣ್ಯ ಭವನಕ್ಕೆ ಆಗಮಿಸಲಿರುವ ಆನೆಗಳು. ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿ ಗ್ರಾಮ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಲಿದೆ ಗಜಪಡೆಗಳು. 2 ದಿನ ಅರಣ್ಯ ಭವನದಲ್ಲಿದ್ದು ಆಗಸ್ಟ್ 28ಕ್ಕೆ ಅರಮನೆಗೆ ಎಂಟ್ರಿಯನ್ನ ಕೊಡ್ತವೆ. ಜಂಬೂ ಸವಾರಿ ಮುಗಿಯುವವರೆಗೂ ಕೂಡ ಅದೇ ಗಜಪಡೆಗಳು ಶೆಡ್ಗಳಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಮಾವುತರು, ಕಾವಾಡಿಗರು ಕುಟುಂಬಕ್ಕೂ ತಾತ್ಕಾಲಿಕವಾಗಿ ಶೆಡ್ ಅನ್ನ ಮಾಡಿದ್ದಾರೆ. ಅರಮನೆಯಲ್ಲಿ ವಾಸ್ತವ್ಯಕ್ಕೆ ತಾತ್ಕಾಲಿಕ ಶೆಡ್ ನಿರ್ಮಾಣವಾಗ್ತಿದೆ. ಸೊ ಮೈಸೂರು ಸಾಂಸ್ಕೃತಿಕ ನಗರಿ. ಮೈಸೂರಿನಲ್ಲಿ ದಸರಾಕ್ಕೆ ಖ್ಯಾತಿ ಅಂದ್ರೆ ಮೈಸೂರು. ಸೊ ಮೈಸೂರಿನ ದಸರಾಕ್ಕೆ ಈಗ ಮೈಸೂರು ಸಜ್ಜಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಸೊ ಮೈಸೂರಿನ ಒಳಭಾಗದಲ್ಲಿ ಅಂದ್ರೆ ಅರಮನೆಯ ಐ ಥಿಂಕ್ ಲೆಫ್ಟ್ ಸೈಡ್ ಅನ್ಸುತ್ತೆ. ಸೊ ಅಲ್ಲಿ ಆನೆಗಳಿಗೆ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾರೆ. ಗಜಪಡೆಗಳಿಗೆ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾರೆ. ಇನ್ನು ಗಜಪಡೆಗಳ ಜೊತೆಗೆ ಏನು ಅವರ ಜೊತೆ ಮಾವುತರು ಬಂದಿರ್ತಾರೋ, ಅವರ ಫ್ಯಾಮಿಲಿಯವರು ಬಂದಿರ್ತಾರೋ, ಅವರಿಗೆಲ್ಲರಿಗೂ ಕೂಡ ವಾಸ್ತವ್ಯ ಹೂಡೋಕೆ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಆಗಸ್ಟ್ 26ಕ್ಕೆ ಮೈಸೂರಿಗೆ ಗಜಪಡೆ ಬರುತ್ತೆ. ಅದು ಮೊದಲ ತಂಡಗಳು ಅಂದರೆ 9 ಆನೆಗಳು ಆಗಸ್ಟ್ 26ರಂದು ಮೈಸೂರಿಗೆ ಎಂಟ್ರಿಯನ್ನ ಕೊಡ್ತವೆ. ಇನ್ನು ಎರಡನೇ ಹಂತದಲ್ಲಿ 3 ಆನೆಗಳ ತಂಡ ಬರುತ್ತೆ. ಸೊ ಒಟ್ಟು ಗಜಪಯಣ ಕಾರ್ಯಕ್ರಮದ ಮೂಲಕ ಕಾಡಿನಿಂದ ನಾಡಿಗೆ ಗಜಪಡೆಗಳು ಎಂಟ್ರಿಯನ್ನ ಕೊಡ್ತವೆ. ದಸರಾ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಬ್ಯೂರೋ ಚೀಫ್ ಆದಂತಹ ರಾಘವೇಂದ್ರ ಅವರು. ರಾಘವೇಂದ್ರ, ಹೇಗೆ ನಡೀತಿದೆ ಈ ಮೈಸೂರು ದಸರಾ? ಈ ವರ್ಷದ ಮೈಸೂರು ದಸರಾಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಯಾವ ರೀತಿ ಸಿದ್ಧತೆ ನಡೀತಾ ಇದೆ? ಗಜಪಡೆಗಳು ಯಾವಾಗ ಬರಬಹುದು? ಯಾವ ರೀತಿಯಲ್ಲಿ ಎಂಟ್ರಿಯನ್ನ ಕೊಡುತ್ತೆ ಮೈಸೂರಿಗೆ ಗಜಪಡೆಗಳು? ಹೌದು ಶಿಲ್ಪ, ನಾಳೆ ಬೆಳಗ್ಗೆ ಏನು ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿ ಅಂತೇಳಿ ನಾಗರಹೊಳೆ ಅಭಯಾರಣ್ಯದ ದ್ವಾರ, ಅದು ಆ ದ್ವಾರದ ಬಳಿ ವೀರನ ಹೊಸಳ್ಳಿ ಗ್ರಾಮದ ಬಳಿ ಏನು ಗಜಪಡೆಗೆ ಎಲ್ಲ ಅಲಂಕಾರ ಮಾಡದಂತ ಗಜಪಡೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸ್ತವೆ. ಸುಮಾರು ಮೊದಲನೇ ಹಂತದಲ್ಲಿ 9 ಆನೆಗಳು ಮೈಸೂರಿಗೆ ಹೊಡ್ತಾ ಇರ್ತಕ್ಕಂಥದ್ದು. ವೀರನ ಹೊಸಳ್ಳಿ ಆ ಒಂದು ಸ್ಥಳದಿಂದ ನಾಳೆ ಬೆಳಗ್ಗೆ ಸುಮಾರು 9 ಗಂಟೆ ನಂತರ ಆ ಒಂದು ಗಜಪಯಣದ ಕಾರ್ಯಕ್ರಮ ಕೂಡ ಆರಂಭ ಆಗ್ತದೆ. ಅಲ್ಲಿ ಮೈಸೂರಿನ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಗಜಪಯಣಕ್ಕೆ ಚಾಲನೆ ಕೊಡೋರಿದ್ದಾರೆ. ಅದರ ಜೊತೆಗೆ ಎಲ್ಲ ಮೈಸೂರು ಭಾಗದ ಎಲ್ಲ ಶಾಸಕರುಗಳು ಮತ್ತೆ ಎಲ್ಲ ಆಹ್ವಾನಿತ ಗಣ್ಯರು ಕೂಡ ಅಲ್ಲಿ ಭಾಗವಹಿಸುತ್ತಿದ್ದಾರೆ. ಬಹಳ ಮುಖ್ಯವಾಗಿ ಗಜಪಯಣ ಅಂತ ಹೇಳಿದ್ರೆ ಹಿಂದೆಲ್ಲ ಆನೆಗಳನ್ನ ನಡೆದುಕೊಂಡು ಮೈಸೂರಿಗೆ ಕರ್ತಕ್ಕಂಥ ಅಭ್ಯಾಸ ಇತ್ತು. ಆದ್ರೆ ಅದು ಆನೆಗಳ ಕಾಲಿನ ಉಗುರುಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ಸಾಂಕೇತಿಕವಾದಂತ ಗಜಪಯಣವನ್ನ ಆಯೋಜಿಸಲಾಗುತ್ತೆ. ಅಲ್ಲಿಂದ ಎಲ್ಲ ಆನೆಗಳು ಗಜಪಯಣದ ನಂತರ ಅಲ್ಲೆಲ್ಲವೂ ಕೂಡ ಆನೆಗಳಿಗೆ ಪೂಜೆ ಮಾಡಿ ಚಾಲನೆ ಕೊಟ್ಟ ನಂತರ ಅವೆಲ್ಲವನ್ನೂ ಕೂಡ ಲಾರಿಗಳ ಮುಖಾಂತರ ಆನೆಗಳು ಮೈಸೂರಿಗೆ ಬರ್ತವೆ. ಮೊದಲನೇ ಹಂತದಲ್ಲಿ ಅವೆಲ್ಲವೂ ಕೂಡ ಬಂದು ಅರಣ್ಯ ಭವನದಲ್ಲಿ ತಂಗ್ತವೆ. ಅದಾದ ನಂತರ ಮರುದಿನ ಅಂದ್ರೆ 2 ದಿನಗಳ ನಂತರ ವಿಶ್ರಾಂತಿ ಪಡೆದ ನಂತರ ಮೈಸೂರಿನ ಜಯಮಾರ್ತಾಂಡ ದ್ವಾರದಿಂದ ಅವುಗಳು ಮೈಸೂರಿನ ಅರಮನೆಗೆ ವಿದ್ಯುಕ್ತವಾಗಿ ಪ್ರವೇಶ ಮಾಡ್ತವೆ. ಅದಾದ ನಂತರ ಪ್ರತಿನಿತ್ಯ ಅವು ತಾಲೀಮು ಕೂಡ ಶುರು ಮಾಡ್ತವೆ. ಹೀಗೆ ಗಜಪಯಣದ ಮೊದಲನೇ ದಸರಾದಲ್ಲಿ ಗಜಪಯಣ ಆರಂಭ ಆಯಿತು ಅಂತಂದ್ರೆ ದಸರಾದ ಎಲ್ಲ ಸಿದ್ಧತೆಗಳು ಕೂಡ ಆರಂಭ ಆಗ್ತಾ ಇದಾವೆ ಅನ್ನುವಂಥದ್ದೇ ಲೆಕ್ಕಾಚಾರ. ಇದು ಇನ್ನೂ ಒಂದು ವಿಶೇಷ ಅಂದ್ರೆ ಈ ಬಾರಿ ಅಭಿಮನ್ಯು ಇಲ್ಲದೇನೆ, ಏನು ಅಂಬಾರಿ ಹೊರ್ತಾ ಇದ್ದಕ್ಕಂಥ ಅಭಿಮನ್ಯು ಇಲ್ಲದೆಯೇ ಗಜಪಯಣ ಆಗ್ತಾ ಇರತಕ್ಕಂಥದ್ದು ಬಹಳ ವಿಶೇಷ. ಏನು 60 ವರ್ಷ ತುಂಬಿದಂತ ಅಭಿಮನ್ಯುಗೆ ವಿಶ್ರಾಂತಿಯನ್ನ ಕೊಡಲಾಗಿದೆ. ಈಗಾಗಲೇ ಪರ್ಯಾಯ ಆನೆಗಳ ಹುಡುಕಾಟ ಕೂಡ ಶುರುವಾಗಿದ್ರೆ ಅದು ಮಹೇಂದ್ರ ಇರ್ಬೋದು, ಧನಂಜಯ ಇರ್ಬೋದು, ಸುಗ್ರೀವ ಇರ್ಬೋದು. ಈ 3 ಆನೆಗಳಲ್ಲಿ ಯಾವ್ದಾದ್ರು ಒಂದು ಆನೆ ಅಂಬಾರಿಯನ್ನು ಹೊರಬಹುದು ಅನ್ನುವಂತ ನಿರೀಕ್ಷೆ ಇದೆ. ಆದ್ರೆ ಇನ್ನೂ ಅಂತಿಮವಾಗಿ ಆ ಒಂದು ಹೆಸರನ್ನ ಅರಣ್ಯ ಇಲಾಖೆಯವರು ಈ ತನಕ ಪ್ರಕಟ ಮಾಡಿಲ್ಲ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅಂಬಾರಿ ಯಾವುದು ಅನ್ನುವಂಥದ್ದನ್ನ ಕೂಡ ಫೈನಲ್ ಮಾಡೋರಿದ್ದಾರೆ.
ಹಾಗಾಗಿ ಎಲ್ಲರೂ ಕೂಡ ಅಂಬಾರಿ ಹೊರುವಂತ ಆನೆ ಯಾವುದು ಅನ್ನುವಂತ ಬಹಳ ಕುತೂಹಲ ಮತ್ತೆ ನಿರೀಕ್ಷೆ ಜನರಲ್ಲಿ ಮನೆ ಮಾಡಿದೆ ಶಿಲ್ಪ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.